ಹಾಯ್ ಹೆಲೋ ಎವ್ರಿವನ್. ಏಕಾದಶಿ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ದಿನ. ಹಿಂದೂ ಚಂದ್ರಮಾನದಲ್ಲಿ ಪ್ರತಿ ತಿಂಗಳು 2 ಬಾರಿ ಶುಕ್ಲ ಹಾಗೂ ಕೃಷ್ಣ ಪಕ್ಷದ 11ನೇ ತಿಥಿ ಆಚರಿಸಲಾಗುತ್ತದೆ. ಈ ದಿನ ಉಪವಾಸ, ಭಗವಂತನ ನಾಮಸ್ಮರಣೆ, ತುಳಸಿ ಆಚರಣೆ, ಮನಸ್ಸಿಗೆ ಭಗವಂತನ ಕೃಪೆ ದೊರೆಯುತ್ತದೆ. ಉಪವಾಸ ದಿನ ನಾವು ಹೊಲದ ಹತ್ರ ಬೇಟೆ ಮರದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೊಬರ್ತೀವಿ. ಇಲ್ಲಿ ಏನಕ್ಕೆ ಹೋಗ್ತೀವಿ ಅಂದರೆ ತುಂಬ ನಮ್ಮ ಮಾವ ಅವರ ಅಪ್ಪ ಅಮ್ಮ ಇರ್ತಾರಲ್ವ, ಆವಾಗಿನ ಟೈಮಲ್ಲೆಲ್ಲ ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆ ಇಲ್ಲೇ 101 ಮಾಡ್ತಿದ್ರಂತೆ. ಸೊ ನಾವು ಮದುವೆಯಲ್ಲಿ ಕೆಂಚಪ್ಪನ ಏನೋ ಮರಿಯೆಲ್ಲ ಕಡ್ದು ಮಾಡಿದ್ವಿ ಅಲ್ವಾ, ಆವಾಗ ಕೆಂಚಪ್ಪ ನಮಗೆ ಹೇಳಿತ್ತು, ಇಲ್ಲಿ ಮಾಡ್ತಿರೋದನ್ನ ನೀವು ಬಿಟ್ಟಿದ್ದೀರಾ, ಸೊ ಅದನ್ನು ಮಾಡ್ಕೊಂಡು ಬನ್ನಿ ನೀವು ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಪ್ರತಿ ವರ್ಷ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನಾವು ಅದಕ್ಕೆ ಮನೇಲಿ ಏನೇನು ಮಾಡಿರ್ತೀವಿ, ಚೀನಿ, ಟಮಟ, ವೀಳ್ಯದೆಲೆ, ಅಡಿಕೆ, ಅಮ್ನ ರಚ್ಚು, ಸೊ ಇದನ್ನೆಲ್ಲ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡು ಬರ್ತೀವಿ. ಎಲ್ಲರೂ ಹೋಗಿದ್ವಿ, ನಮ್ಮ ಮನೆ ಹತ್ರ ಇರೋರೆಲ್ಲ ಹೋಗಿದ್ವಿ, ಒಂದು 5 to 6 ಮೆಂಬರ್ಸ್. ಆಮೇಲೆ ನಮ್ಮ ಅಣ್ಣ ತಮ್ಮರು ಒಬ್ಬರು ಬಂದಿದ್ದರು. ಏಕಾದಶಿ ಮರುದಿನ ಈ ಪವಿತ್ರ ದಿನದಂದು ನಮ್ಮ ಊರಿನಲ್ಲಿ ಪ್ರತಿ ವರ್ಷ 13 ಮನೆಯವರು ಸೇರಿ ಒಟ್ಟಾಗಿ ಪೂಜೆ ಕ್ರಮ ವಹಿಸ್ಕೋತಾರೆ. ಆ ದಿನ ಊರಿನ ಕೆರೆ ಹತ್ರ ಕಳಸ ತಗೊಂಡು ತಿಮ್ಮಪ್ಪನ ಸನ್ನಿಧಾನದಲ್ಲಿ, ನಮ್ಮ ಊರಿನ ಗ್ರಾಮ ದೇವತೆ ಅಪ್ಪನಹಳ್ಳಿ ಅಮ್ಮ, ಆಂಜನೇಯ, ತಿಮ್ಮಪ್ಪ ಸನ್ನಿಧಾನದಲ್ಲಿ 101 ಎಡೆ ಬನವಾಸ ಎಲ್ಲ ತುಂಬಿಸಿ ಎಲ್ಲ ಶಂಕುಸ್ಥಾಪನೆ ಮಾಡ್ತಾರೆ. ಎಡೆಗೆ ಬಾಳೆಹಣ್ಣು, ಚಿಗ್ನಿ, ಟಮಟ ಇಟ್ಟು ಪೂಜೆ ಮಾಡ್ತಾರೆ. ಗೋವಿಂದನ ಸ್ಮರಣೆ ಜೀವನದ ದೊಡ್ಡ ಆಶೀರ್ವಾದ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಲಾಸ್ಟಲ್ಲಿ ಊರಿಗೆ ಮತ್ತು ಅಕ್ಕಪಕ್ಕ ಊರಿನವರು, ನೆಂಟರು ಎಲ್ಲರಿಗೂ ಊಟ ವ್ಯವಸ್ಥೆ ಕೂಡ ಮಾಡಿದರು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದರಲ್ಲಿ ಕಂಪ್ಲೀಟ್ ವಿಡಿಯೋ ಏನೇನೆಲ್ಲ ಆಯಿತು, ಹೆಂಗೆಲ್ಲ ಪೂಜೆ ಮಾಡಿದ್ರು ಅಂತೆಲ್ಲ ಹಾಕಿದ್ದೀನಿ ನೋಡಿ. ಥ್ಯಾಂಕ್ ಯು. ನೀನ್ ಹೇಳ್ಬೇಕಾ?